ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ಮೆಕ್ಕೆಜೋಳದಿಂದ ಅಂದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಇದಕ್ಕೆ ಗೋವಿನ ಜೋಳ ಅಂತ ಕರೀತಾರೆ. ಈ ಜೋಳದಿಂದ ನಾನಿವತ್ತು ಚಾಟ್ ಮಸಾಲ ಪಾಪ್ಕಾರ್ನ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ಭಾಳ ಈಸಿ ಐತಿ. ಯಾಕಂತಂದರೆ ಇದರಲ್ಲಿ ಏನು ಜಾಸ್ತಿ ನಾವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದಿಲ್ಲ ಮತ್ತು ಜಾಸ್ತಿ ಇದರಲ್ಲಿ ಏನು ಕೆಲಸ ಕೂಡ ಇಲ್ಲ. ಇಲ್ಲಿ ನಾವು ಜೋಳನ ತೆನೆಯಿಂದ ಬಿಡಿಸಿ ಎಲ್ಲ ಕಾಳು ಮಾಡಿ ಇಟ್ಕೊಂಡು ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 3 ವಿಜಲ್ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇದು ಸ್ವಲ್ಪ ನೀಟಾಗಿ ಬೇಯಬೇಕು. ಭಾಳ ಇಲ್ಲಿ ಜೋಳನೂ ಅಷ್ಟೇ ಭಾಳ ಗಟ್ಟಿ ಇರೋದನ್ನು ತೊಗೋಬಾರ್ದು, ಭಾಳ ಮಿದು ಇರೋದನ್ನು ತೊಗೊಳ್ಬಾರ್ದು. ಒಂದು ಅಳತೆಯಲ್ಲಿ ಅಂದರೆ ಕಾಳು ಬಿಚ್ಚೋದಕ್ಕೆ ಬರಬೇಕು. ಆ ಥರ ಇದ್ದರೆ ಸಾಕು, ನೀವು ಸಖತ್ತಾಗಿ ಇದನ್ನು ಮಾಡಬಹುದು. ಇವಾಗೆಲ್ಲ ಇದು ಬಾಯ್ಲ್ ಆದಮೇಲೆ ಇದನ್ನು ನೀರು ಉಳಿದೇ ಇರೋ ಥರ ಸೋಸಿ ತೆಕ್ಕೊಳ್ಬೇಕು. ತೆಕ್ಕೊಂಡು ಆದಮೇಲೆ ನಾವು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಲ್ಲ, ನೋಡಬಹುದು ನೀವು. ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ತೊಗೊಂಡಿದ್ದೀನಿ, ಚಾಟ್ ಮಸಾಲ, ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನೇ ನಾನಿಲ್ಲಿ ತೊಗೊಂಡಿರೋದು. ಇವಾಗಿದ್ದು ಇನ್ನೂ ಬಿಸಿ ಇದೆ. ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಗರಂ ಮಾಡ್ತಾ ಇಲ್ಲ. ಆಲ್ರೆಡಿ ಇವಾಗಿದ್ದು ಬಿಸಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕೆಂಪು ಖಾರದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉಪ್ಪನ್ನ ಆಲ್ರೆಡಿ ನಾವು ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಬೆಣ್ಣೆ ಹಾಕೊಳ್ಳೋದ್ರಿಂದ ಇಲ್ಲಿ ಮಸಾಲೆ ನೀಟಾಗೆಲ್ಲ ಅಂಟ್ಕೊಳ್ತೈತಿ, ಟೇಸ್ಟ್ ಕೂಡ ಕರೆಕ್ಟಾಗಿ ಬರ್ತೈತಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲನ ಹಾಕಿ ಮಿಕ್ಸ್ ಮಾಡಿದರೆ ನಮಗೆ ಮಸಾಲ ಪಾಪ್ಕಾರ್ನ್ ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಚಾಟ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪಾಪ್ಕಾರ್ನ ನಾವು ಜಾಸ್ತಿ ಎಲ್ಲಿ ತಿಂದಿರ್ತೀವಿ ಅಂದರೆ ಜಾತ್ರೆಯಲ್ಲಿ ತಿಂದಿರ್ತೀವಿ. ಈ ಒಂದು ಟೇಸ್ಟ್ ಮತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕಂದ್ರೆ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಕೊಡಬಹುದು. ಇವಾಗ ಒಂದು ಕಪ್ಪಲ್ಲಿ ಸರ್ವ್ ಮಾಡಿದರೆ ಅದರ ಸೇಮ್ ಅವ್ರಿಗೆ ಹೊರಗಡೆ ತಿಂದಿರೋ ಥರನೇ ಅನುಭವ ಆಗುತ್ತೆ. ಉಪ್ಪು ಖಾರನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಇನ್ನೂ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಬಹುದು. ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಇವಾಗಿದು ರೆಡಿ ಆಯಿತು. ಆಲ್ರೆಡಿ ಇದು ಬಿಸಿ ಇರೋದ್ರಿಂದ ಬೆಣ್ಣೆ ಎಲ್ಲ ಪೂರ್ತಿಯಾಗಿ ಇದರಲ್ಲೇ ಕರಗ್ಕೊಳ್ತು. ನಾನು ಮತ್ತೆ ಫ್ಯಾನಿಗೆ ಹಾಕಿ ಬಿಸಿ ಎಲ್ಲ ಮಾಡಿಲ್ಲ. ಇವಾಗಿದು ಆಲ್ರೆಡಿ ರೆಡಿ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿಯೇ ಇದು ಸರ್ವ್ ಮಾಡೋದಕ್ಕೆ ಕಪ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಪ್ಪಿಗೆ ಹಾಕಿಬಿಟ್ಟು ನೀವು ಇದನ್ನು ತಿನ್ಬೋದು. ಭಾಳ ಟೇಸ್ಟಿ ಆಗಿರ್ತೈತಿ. ಈ ಥರ ಮಾಡಿದ್ರೆ ಪದೇ ಪದೇ ಮಾಡಿಕೊಡಿ ಅಂತ ಮಕ್ಕಳು ಕೇಳ್ತಿರ್ತಾರೆ. ತೆನೆನ ಹಾಗೆ ಕುದಿಸಿ ಕೊಡೋಕ್ಕಿಂತ ಈ ಥರ ಮಾಡಿ ಕೊಟ್ಟರೆ ಇದು ಹೆಲ್ದಿ ಫುಡ್ ಕೂಡ ಹೌದು. ಇದು ಡೈರೆಕ್ಟಾಗಿ ಜೋಳ ಅಷ್ಟೇ ಇರ್ತೈತಿ, ಮತ್ತೇನೋ ಅದಕ್ಕೆ ಆ್ಯಡ್ ಮಾಡಿರಲ್ಲ. ಈ ಜೋಳದಲ್ಲಿ ನಾವು ಸಾಕಷ್ಟು ವೆರೈಟಿಗಳನ್ನ ಮಾಡಬಹುದು. ನೀವು ಇದರಲ್ಲಿ ಒಂದೊಂದು ರೀತಿ ವೆರೈಟಿ ಮಾಡಿ ಕೊಡಬಹುದು. ಇವತ್ತು ನಾನು ಇದರಿಂದ ಚಾಟ್ ಮಸಾಲ ಜೋಳನ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.